ನಾಳೆ ದಿನಾಂಕ 11/6/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಸಮುದಾಯದ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ದಲಿತರನ್ನು ಪೂಜನೀಯ ಗುರುಗಳು ಕರೆ ಕೊಟ್ಟಿದ್ದ ಪ್ರಯುಕ್ತವಾಗಿ ಹುಮ್ನಾಬಾದ್ ತಾಲೂಕಿನಿಂದ ಭಾಲ್ಕಿ, ಬಸವ ಕಲ್ಯಾಣ್, ಬೀದರ್, ಔರಾದ್ ಎಲ್ಲ ಕಡೆಯಿಂದ ಸುಮಾರು ನನ್ನ ಸರ್ವೆ ಪ್ರಕಾರ ಒಂದು 500 ಜನ ಬೀದರ್ ಜಿಲ್ಲೆಯಿಂದ ನಾಳೆ ಇರತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕಾರಣ, ನೂತನವಾಗಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಮುತ್ಸದಿ ರಾಜಕಾರಣಿ, ಶೋಷಿತರ ಆಶಾಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ, ಸಮಾಜವಾದದ ಚಿಂತನೆಗಳಿಂದ ಸಮಾಜದ ಮುಖ್ಯವಾನಿಗೆ ಬಂದಿರತಕ್ಕಂಥ ದಿವಂಗಿತ ಬಿ ಬಸಲಿಂಗಪ್ಪ, ದಿವಂಗಿತ ಬಿ ರಾಚಯ್ಯನವರ ಶಿಷ್ಯ, ಅವರ ವಿಚಾರಗಳನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿ, ಅಂಬೇಡ್ಕರ್ ವಾದಿ, ಸಂವಿಧಾನದ ಆಶಯಗಳನ್ನು ಆಡಳಿತಾತ್ಮಕವಾಗಿ ಜಾರಿಗೆ ತರಬೇಕಂತಕ್ಕಂಥ ಒಂದು ಗುರಿಯನ್ನಿಟ್ಟುಕೊಂಡು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮೂಲಕ, ಆ ಚಳವಳಿಯ ಮೂಲಕ ರಾಜಕಾರಣದಲ್ಲಿ ಧುಮುಕಿರುವ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣದ ಸಚಿವನಾಗಿ ಬಹಳ ಸಮರ್ಪಕವಾಗಿ ಪರಿಶುದ್ಧವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪರನ್ನು ಫಸ್ಟ್ ಫೇಸ್ನಲ್ಲಿ ಅವರ ಹಿರಿತನದ, ಅವರ ಅನುಭವಕ್ಕೆ ತಕ್ಕಂತೆ ಮೊದಲನೇ ಫೇಸ್ನಲ್ಲಿ ಅವರಿಗೆ ಮಂತ್ರಿ ಮಾಡಬೇಕಾಗಿತ್ತು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಚಳವಳಿಗಾರರು, ಹೋರಾಟಗಾರರು ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರಿಗೆ ಮೊದಲನೇ ಸಚಿವ ಸಂಪುಟದಲ್ಲೇ ಕೊಡ್ತಾರಂತಕ್ಕಂಥ ಒಂದು ಭರವಸೆ ಇತ್ತು. ಆ ಭರವಸೆ ಹುಸಿಯಾದ ಪ್ರಯುಕ್ತವಾಗಿ ನಾಳೆ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸುಮಾರು 3-4 ಲಕ್ಷ ಜನ ದಲಿತರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಿಂದ ಸಂಘಟನಾಕಾರರು, ಹೋರಾಟಗಾರರು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಡಾಕ್ಟರ್ ಎಸ್.ಸಿ. ಮಹದೇವಪ್ಪರವರ ಕಾರ್ಯವೈಖರಿಗೆ ಮೆಚ್ಚಿ ಸ್ವಯಂ ಪ್ರೇರಣೆಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದೀವಿ. ಉದ್ದೇಶ, ಸುಮಾರು 4 ದಶಕದ ಇತಿಹಾಸದಲ್ಲಿ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರ ಏನು ಆಡಳಿತದ ಇತಿಹಾಸ, ಅವರ ಜೀವನ ಚರಿತ್ರೆ ನಾವು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀವಿ. ಅವರೊಬ್ಬ ಅಪ್ಪಟ ಅಂಬೇಡ್ಕರ್ವಾದಿ ಮತ್ತು ಅಧ್ಯಯನಶೀಲ, ವೃತ್ತಿಯಲ್ಲಿ ವೈದ್ಯರಾಗಿದ್ದು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಚಳವಳಿಯ ಮೂಲಕ ರಾಜಕಾರಣಕ್ಕೆ ಬಂದು ಸುಮಾರು 4 ದಶಕಗಳ ಕಾಲ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿಕೊಂಡಿರ್ತಕ್ಕಂಥ ಒಬ್ಬ ಸ್ವಾಭಿಮಾನಿ, ಅಂಬೇಡ್ಕರ್ ಸ್ವಾಭಿಮಾನಿ ನಾಯಕ ಕರ್ನಾಟಕದಲ್ಲಿ ಯಾರಾದರಿದ್ದರೂ ಅದು ಡಾಕ್ಟರ್ ಎಸ್.ಸಿ. ಮಹದೇವಪ್ಪರಿದ್ದಾರೆ. ದಲಿತರನ್ನ, ಶೋಷಿತರನ್ನ, ರೈತರನ್ನ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮಹಿಳೆಯರನ್ನ, ಅವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಒಬ್ಬ ದಿಟ್ಟ ನೇರ ನುಡಿಯ ರಾಜಕಾರಣಿ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ.
ಇಂಥ ಒಬ್ಬ ಅನುಭವ ಉಳ್ತಕ್ಕಂಥ ನಾಯಕನನ್ನ ಪ್ರಥಮ ಆದ್ಯತೆ ಕೊಡ್ಲಾರದೆ ಅವರನ್ನ ಸಂಪುಟದಿಂದ ಹೊರಗಿಕ್ಕಿತು ಇಡೀ ಕರ್ನಾಟಕ ರಾಜ್ಯದ ಶೋಷಿತರಿಗೆ ನೋವುಂಟು ಮಾಡಿದೆ. ಆ ದಿಶೆಯಲ್ಲಿ ನಾಳೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರಿಗೆ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಈ ಎರಡನೇ ಸಚಿವ ಸಂಪುಟ ರಚನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರನ್ನ ದೂರ ಇಡುವುದಾದರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಸಿಗೆ ಉಳಿಗಾಲಿಲ್ಲ ಅಂತಕ್ಕಂಥ ಮಾತು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರು ಯಾವಾಗ ಸಿದ್ದರಾಮಯ್ಯನವರನ್ನ ದೇವೇಗೌಡರು ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಅವ್ರ ಜೊತೆಯಲ್ಲಿ ಇದ್ದವರು ಇಬ್ಬರು, ಒಂದು ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ. ಅವರಿಬ್ಬರು ಬಹಳ ಆಲೋಚನೆ ಮಾಡಿ ಒಂದು ಅಹಿಂದ ಸಂಘಟನೆಯನ್ನು ಕಟ್ಟಿ ಇಡೀ ಕರ್ನಾಟಕದಾದ್ಯಂತ ಜನರಲ್ಲಿ ಶೋಷಿತರ ಪರವಾಗಿ ಸಾಮಾಜಿಕ ನ್ಯಾಯದ ಚಿಂತನೆಗೆ ಮತ್ತು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಶೆಗಳನ್ನು ಆಡಳಿತಾತ್ಮಕವಾಗಿ ಜಾರಿ ತರಬೇಕಾದರೆ ಆ ಧೈರ್ಯ, ಆ ದಿಟ್ಟತನ ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ರಾಜಕಾರಣಿ ಹತ್ರ ಇದೆ ಅಂದ್ರೆ ಅದು ಸಿದ್ದರಾಮಯ್ಯನವರ ನಲ್ಲಿದೆ ಅಂತಕ್ಕಂಥದ್ದನ್ನು ಗುರುತಿಸಿ ಮಾನ್ಯ ಡಾಕ್ಟರ್ ಎಸ್.ಸಿ. ಮಹದೇವಪುರ ಮತ್ತು ಜಾರಕಿಹೊಳಿ ಅವರು ಇಡೀ ಕರ್ನಾಟಕದಾದ್ಯಂತ ಅಹಿಂದ ಸಂಘಟನೆಯನ್ನು ಕಟ್ಟಿ ಒಂದು ಬಿರುಗಾಳಿ ಬೀಸ್ತಕ್ಕಂಥ ರೀತಿಯಲ್ಲಿ ಜನರನ್ನು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಬೆಳೆಸಲಿಕ್ಕೆ ನೀರು ಮತ್ತು ಗೊಬ್ಬರ ಹಾಕಿದವರೇ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಮತ್ತು ಜಾರಕಿಹೊಳಿ ಅವರು. ಈ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ದಂಥ ಮಹದೇವಪ್ಪನವರನ್ನ, ಅವರ ಅನುಭವವನ್ನ ಡಿ.ಕೆ. ಶಿವಕುಮಾರ್ ಅವರು ಮೊದಲನೇ ಸಚಿವ ಸಂಪುಟದಲ್ಲಿ ತಗೊಳ್ಳಾರದಾಗ ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಬೆಲೆ ಸಿಕ್ಕಂಗಾಗಿಲ್ಲ ಅಂತಕ್ಕಂಥ ನೋವು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತರಿಗೆ ಆಗಿದೆ. ನಾವು ನೋಡಿವಿ, ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರು ಹೋದ ಸಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣದ ಸಚಿವನಾಗಿ ಸಮಾಜ ಕಲ್ಯಾಣದ ಇಲಾಖೆಯನ್ನ ಬಹಳ ಸಮರ್ಪಕವಾಗಿ ಮತ್ತು ಪರಿಶುದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಸೆ ಭರವಸೆಗಳನ್ನು ತನ್ನ ಆಡಳಿತದ ಮೂಲಕ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಸಮರ್ಪಕವಾದಂಥ ಒಂದು ಯೋಜನೆಯನ್ನು ಮಾಡಿ ಸಮಾಜ ಕಲ್ಯಾಣದ ಮೂಲಕ ದಲಿತರ ಬದುಕನ್ನು ವಿವಿಧ ಯೋಜನೆಗಳ ಮೂಲಕ ಕಟ್ಟಿಸ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಬಸಲಿಂಗಪ್ಪ ಅವರು ಇರ್ಬೋದು, ಬೀರಾಚಾರ್ಯ ಇರ್ಬೋದು, ಅವರು ಅಂದಿನ ಕಾಲಘಟ್ಟದಲ್ಲಿ ಈ ಸಾಮಾಜಿಕ ವ್ಯವಸ್ಥೆ ಅಡಿಯಲ್ಲಿ ಏನು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬಹಳ ಒಂದು ಕ್ಯಾನ್ಸರ್ ತರ ಇತ್ತು, ಮಲ ಹೊತ್ತುವ ಪದ್ಧತಿ ಇತ್ತು. ಇಂಥ ಅನಿಷ್ಟ ಪದ್ಧತಿಗಳನ್ನ ಸರ್ಕಾರದಲ್ಲಿ ಇದ್ಕೊಂಡು ಕಾನೂನಿನ ಮೂಲಕ ಮಲ ಹೊತ್ತುವ ಪದ್ಧತಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಅಸಮಾನತೆ ಇರ್ಬೋದು, ಇವುಗಳನ್ನೆಲ್ಲ ಬೇರೆ ಸಮೇತ ಕಿತ್ತೊಗೆದಿರ್ತಕ್ಕಂಥ ನಾಯಕತ್ವ ಬಸಲಿಂಗಪ್ಪ ಬೀರಾಚೆಯನ್ನೆಲ್ಲ ನೋಡಿದೆವು. ಅವರ ಇತಿಹಾಸವನ್ನು ಪುಟಗಳಲ್ಲಿ ಓದಿದೆವು. ಅವರಂತೆ ಇಂದಿನ ದಿನಮಾನಗಳಲ್ಲಿ ದಲಿತ ಶಾಸಕರುಗಳಲ್ಲಿ, ದಲಿತ ಸಚಿವರುಗಳಲ್ಲಿ ಯಾರಾದರೂ ಅಂಬೇಡ್ಕರ್ ಆಸೆಯಂತೆ ತನಗೆ ಕೊಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಪಾರದರ್ಶಕವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಯಾರಾದ್ರೂ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಇದ್ದಾರೆ. ಇವತ್ತು ವಿಶೇಷವಾಗಿ ನಾಗರಿಕ ಹಕ್ಕು ಒಂದು ಸಮಾಜ ಕಲ್ಯಾಣ ಸಚಿವನಾದ ನಂತರ
ಶೋಷಿತರ ಮೇಲೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ ಅದಕ್ಕೆ ಆದಂತ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿದ್ರು, DCRE ಅಂತ. ಆ ಇಲಾಖೆ ಮೂಲಕ ಹಳ್ಳಿಗಾಡಿನಲ್ಲಿ ಅಥವಾ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲಾದ್ರೂ ಶೋಷಿತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ ತುರಂತ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ, ಕಠಿಣ ಕ್ರಮ ತಗೊಳ್ತಕ್ಕಂಥ ಒಂದು ಇಲಾಖೆಯನ್ನು ನಿರ್ಮಾಣ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯದ ಜನರನ್ನ ಬಹಳ ನೆಮ್ಮದಿಯಾಗಿ ಬದುಕ್ತಕ್ಕಂಥ ಒಂದು ಕಾನೂನು ಜಾರಿ ಮಾಡಿ ಸಮುದಾಯಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಡಾಕ್ಟರ್ ಎಸ್ ಸಿ ಮಾದೇವಪ್ಪ. ಬಹುಶಃ ನೀವೆಲ್ಲ ಪತ್ರಕರ್ತರು ನೋಡಿರ್ಬೋದು, ಭಾರತ ದೇಶದ ಇತಿಹಾಸದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪ್ರಾಥಮಿಕ ಶಾಲೆ ಹಿಡ್ಕೊಂಡು ಸ್ನಾತಕೋತ್ತರ ವಿಶ್ವವಿದ್ಯಾಲಯ ತನಕ ಕಡ್ಡಾಯವಾಗಿ ಪೀಠಿಕೆಯನ್ನು ಓದಲೇಬೇಕು ಅಂತಕ್ಕಂಥ ಒಂದು ಕ್ರಮ, ಒಂದು ಆದೇಶ ಭಾರತ ದೇಶದಲ್ಲಿ ಯಾವ ಸರ್ಕಾರ, ಯಾವ ಪಕ್ಷ ಕೂಡ ಮಾಡಲಾರಂತ ಒಂದು ಗಿನ್ನಿಸ್ ದಾಖಲೆ ಆಗಿರ್ತಕ್ಕಂಥ ಕೆಲಸ ಸಮಾಜ ಕಲ್ಯಾಣದ ಸಚಿವನಾಗಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ದಿನ ಅಂಗವಾಗಿ ವಿಶ್ವ ಪ್ರಜಾಪ್ರಭುತ್ವ ದಿನದಂದು ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಅಂತಕ್ಕಂಥ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಭಾರತದಲ್ಲಿ ಗಟ್ಟಿಯಾಗಿ ಬೇರೂರಬೇಕು. ಭಾರತದ ಪ್ರತಿಯೊಂದು ಪ್ರಜೆಯ ತಲೆಯಲ್ಲಿ ಈ ದೇಶ ನಡೀತಿರುವುದು ಸಂವಿಧಾನದ ಅಡಿಯಲ್ಲಿ, ಈ ದೇಶ ನಡೀತಿರುವುದು ಸಂವಿಧಾನದ ಆಶೆಯಂತೆ, ಈ ದೇಶ ನಡಿಬೇಕು ಸಂವಿಧಾನದ ಪೀಠಿಕೆ ಅನುಗುಣವಾಗಿ ಅಂತ ಪ್ರತಿಯೊಂದು ಯುವಕರು ಹಿಡ್ಕೊಂಡು ದೇಶದ ಪ್ರತಿಯೊಂದು ಪ್ರಜೆಗೆ ಸಂವಿಧಾನವೇ ಸುಪ್ರೀಮೋ, ಸಂವಿಧಾನವೇ ಸರ್ವಶ್ರೇಷ್ಠ, ಸಂವಿಧಾನ ಇಲ್ಲಂದ್ರೆ ದೇಶ ನಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಬಹುಮುಖ್ಯವಾದಂತಹ ಒಂದು ಕಾರ್ಯಕ್ರಮವನ್ನು ಗಿನ್ನಿಸ್ ದಾಖಲೆ ಆಗ್ಬಿಟ್ಟಿದೆ. ಅದು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಒಂದು ಮಾನವ ಸರಪಳಿ ಮತ್ತು ಅಂತಾರಾಷ್ಟ್ರೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ತಕ್ಕಂಥ, ಪ್ರಸಾರ ಆಗ್ತಕ್ಕಂಥ ಕೆಲಸ ಯಾರಾದರೂ ಈ ದೇಶದಲ್ಲಿ ಮಾಡಿದಾರಂದ್ರೆ ಅದು ಕೇವಲ ಒಬ್ಬನೇ ಒಬ್ಬ ನಾಯಕ, ಅದು ಡಾಕ್ಟರ್ ಎಸ್ ಸಿ ಮಾದೇವಪ್ಪ. ಇಂಥ ಹಲವಾರು ಕಾರ್ಯಕ್ರಮಗಳು ಶೋಷಿತರ ಪರವಾಗಿ ಮಾಡಿರ್ತಕ್ಕಂಥ ಅಗ್ಗಳಿಕೆ ಯಾರಿಗಾದರೂ ಸಲ್ಲುತ್ತೆ ಅಂದ್ರೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪರ ಸಲ್ಲುತ್ತೆ. ಡಾಕ್ಟರ್ ಎಸ್ ಸಿ ಮಾದೇವಪ್ಪರ ಸಮಾನ ಪ್ರಿಯಾಂಕ್ ಖರ್ಗೆ ಅವರಿಲ್ಲ, ಡಾಕ್ಟರ್ ಎಸ್ ಸಿ ಮಾದೇವಪ್ಪರ ಸಮಾನ ಪರಮೇಶ್ವರ್ ಅವರಿಲ್ಲ, ಡಾಕ್ಟರ್ ಎಸ್ ಸಿ ಮಾದೇವಪ್ಪರ ಸಮಾನ ಕರ್ನಾಟಕದಲ್ಲಿ ಎಷ್ಟು ಮಂದಿ ಪರಿಶಿಷ್ಟ ಜಾತಿ ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಆಯ್ಕೆಯಾಗಿದ್ದಾರಲ್ಲೋ ಅವ್ರು ಯಾರು ಡಾಕ್ಟರ್ ಎಸ್ ಸಿ ಮಾದೇವಪ್ಪರಿಗೆ ಸಮಾನ ಇಲ್ಲ. ನನ್ನ ಒಂದು ಅವರ ಹಿಂದಿನ ಇತಿಹಾಸ ಪುಟಗಳನ್ನು ನೋಡ್ಲ, ಅವರು ಸಮುದಾಯದ ಬಗ್ಗೆ ಇರ್ತಕ್ಕಂಥ ಅವರಲ್ಲಿ ಕಾಳಜಿ, ಸಮುದಾಯದ ಪರವಾಗಿರ್ತಕ್ಕಂಥ ಗಟ್ಟಿ ಧ್ವನಿ, ಚಾಹೆ ವಿಧಾನಸಭೆ ಒಳಗಿರ್ಬೋದು, ಚಾಹೆ ವಿಧಾನಸಭೆ ಹೊರಗಿರ್ಬೋದು, ಇಷ್ಟೊಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಹಿರಿಯ ನಾಯಕನನ್ನ ಮೊದಲನೇ ಫೇಸ್ ನಲ್ಲಿ ಕೊಡೋದು ಬಿಟ್ಟು ಈಗ ಎರಡನೇ ಫೇಸಿನಲ್ಲಿ ಒಂದ್ ವೇಳೆ DK ಶಿವಕುಮಾರ್ ಅವರು ಮತ್ತು ಮಾನ್ಯ ನಮ್ಮ ಸಿದ್ದರಾಮಯ್ಯನವರು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನನ್ನ ಒಂದು ಮನವಿ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, DK ಶಿವಕುಮಾರ್ ಅವರೇ, ಈಗ ಹೊಸದಾಗಿ ನಮ್ಮ KPCC ಅಧ್ಯಕ್ಷನಾಗಿ ಬಹಳ ಕ್ರಿಯಾಶೀಲರು ಮತ್ತು ಪಕ್ಷ ನಿಷ್ಠಾವಂತ ಒಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಮಾಡಿದ್ದಾರೆ. ಅವರನ್ನು ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದಕ್ಕಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರ್ತಕ್ಕಂಥ BK ಹರಿಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಮಾನ್ಯ BK ಪ್ರಸಾದ್ ಅವರೇ, ತಾವು ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರ ಹಿಂದಿನ ಇತಿಹಾಸ ಸ್ವಲ್ಪ ನೋಡಿ ಈ ಎರಡನೇ ಫೇಸ್ನಲ್ಲಿ ಅವರನ್ನ ಮತ್ತೆ ಪುನಃ ಸಮಾಜ ಕಲ್ಯಾಣದ ಸಚಿವ ಅದೇ
ಇಲಾಖೆಯನ್ನು ಅವರನ್ನು ಕೊಟ್ಟು ಇನ್ನೂ 2 ವರ್ಷ ಇದೆ. ಇನ್ನೂ ನಮ್ಮ ರಾಜ್ಯದಲ್ಲಿ ಶೋಷಿತ ಪರಿಸ್ಥಿತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಕೆಟ್ಟ ಇದರಲ್ಲಿದೆ. ನಮಗೆ ವಿಶ್ವಾಸ ಇದೆ ಡಾಕ್ಟರ್ ಎಸ್ ಸಿ ಮಹದೇವಪುರ ಅವರ ಕೈಯಲ್ಲಿಯೇ ಸಮಾಜ ಕಲ್ಯಾಣ ಇಲಾಖೆ ಇದ್ರೆ ಇನ್ನೂ ಅನೇಕ ಶೋಷಿತರಿಗೆ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆಸೆ ಭರವಸೆಗಳ ಮೂಲಕ ನಮ್ಮ ಶೋಷಿತರಿಗೆ ಸಾಮಾಜಿಕ ನ್ಯಾಯ ದೊರಕುವುದರಲ್ಲಿ ಯಾವುದು ಅನುಮಾನ ಇಲ್ಲತಕ್ಕಂಥ ಮಾತು ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲರೂ ನಮ್ಮ ದಲಿತ ಸಂಘಟನೆ ಇರ್ಬೋದು, ಪ್ಯಾಂಥರ್ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರು, ಇಲ್ಲಿ ನಮ್ಮ ಲೋಕೇಶ್ DSS ಅವರು ಇದ್ದಾರೆ, ದಲಿತ ಪ್ಯಾಂಥರ್ ನಮ್ಮ ಸಿಂಧೆಯವರಿದ್ದಾರೆ, ಡಾಂಗೆ ಇದ್ದಾರೆ, ನಮ್ಮ ಧರ್ಮರಾಯ್ ಇದ್ದಾರೆ, ವಿನೋದ್ ಇದ್ದಾರೆ, ಇನ್ನೂ ಭಾಳಷ್ಟು ಜನರಿದ್ದಾರೆ. ಅದಕ್ಕೆ ನಾಳೆ ಏನು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಪ್ರತಿಭಟನೆಯಲ್ಲಿ ಈ ನಮ್ಮ ಪತ್ರಿಕಾಗೋಷ್ಠಿ ಮೂಲಕ ಹುಮ್ನಾಬಾದ್ ತಾಲೂಕಿನ ಸಮಸ್ತ ಯುವಕರು, ದಲಿತ ಹೋರಾಟಗಾರರು ತಾವೆಲ್ಲರೂ ಸ್ವಯಂ ಪ್ರೇರಣೆ ಆಗಿ ಒಬ್ಬ ಸಮಾಜದ ಪರವಾಗಿ ಕಾಳಜಿ ವಹಿಸಿಕೊಂಡು 4 ದಶಕಗಳ ಒಳಗೆ ಈ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಸಮುದಾಯದ ನಾಯಕನಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರಿಗೆ 2ನೇ ಫೇಸ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಆ ಜವಾಬ್ದಾರಿ ಕೊಡಬೇಕು ಅಂತ ಮಾನ್ಯ DK ಶಿವಕುಮಾರ್, ಮಾನ್ಯ ನೂತನ ಮುಖ್ಯಮಂತ್ರಿಯವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಹತ್ರ ಮನವಿ ಮಾಡ್ಕೋತೀವಿ. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮನವಿ ಮಾಡ್ಕೋತೀವಿ. BK ಹರಿಪ್ರಸಾದ್ ಅವರು ಮನವಿ ಮಾಡ್ಕೋತೀವಿ. ದಯಮಾಡಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಕಾಂಗ್ರೆಸ್ ಪಕ್ಷದ ಎಲ್ಲಾ ವರಿಷ್ಠರಲ್ಲಿ ಮನವಿ ಮಾಡ್ಕೋತೀನಿ. 2ನೇ ಹಂತದ ಸಚಿವ ಸಂಪುಟ ಇದರಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪುರನ್ನ ಸಮಾಜ ಕಲ್ಯಾಣ ಇಲಾಖೆನೇ ಮುಂದುವರಿಸಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತಾ, ನಾಳೆ ನಡೀತಕ್ಕಂಥ ಹೋರಾಟದಲ್ಲಿ ಯಾರ್ಯಾರು ಈ ಸುದ್ದಿಗೋಷ್ಠಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರೋ ಅವರು ದಯಮಾಡಿ ವಾಲಂಟಿಯರ್ ಆಗಿ ನಾಳೆ ನಡೀತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಹಸ್ರಾರು ಜನ ಕರ್ನಾಟಕ ರಾಜ್ಯದ ಮೂಲೆಯಿಂದ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರಿಗೆ ಮಂತ್ರಿ ಸಿಗಲೇಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆನೇ ಅವ್ರಿಗೆ ಮುಂದುವರಿಸಬೇಕಂತಕ್ಕಂಥ ಒಂದು ಹಕ್ಕೊತ್ತಾಯನ್ನು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಶೋಷಿತರು, ರೈತರು, ಕಾರ್ಮಿಕರು, ಡಾಕ್ಟರ್ ಅಂಬೇಡ್ಕರ್ ಅನುಯಾಯಿಗಳು, ಡಾಕ್ಟರ್ ಎಸ್ ಸಿ ಮಹದೇವಪುರ ಹಿತೈಷಿಗಳು, ಯುವಕರು, ಕಾಂಗ್ರೆಸ್ ಕಾರ್ಯಕರ್ತರು, ದಲಿತ ಪರ ಸಂಘಟನೆಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಡೀತಕ್ಕಂಥ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಕೈ ಜೋಡಿಸಿ ಡಾಕ್ಟರ್ ಎಸ್ ಸಿ ಮಹದೇವಪುರನ 2ನೇ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯನ್ನೇ ಕೊಟ್ಟು ಅವರನ್ನು ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಯಾರ್ಯಾರು ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಓದ್ತಿರೋರು ಹೆಚ್ಚಿನ ಸಂಖ್ಯೆಯಿಂದ ಬಂದು ಸ್ವಯಂ ಪ್ರೇರಣೆಯಾಗಿ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಮತ್ತು ಕೊನೆಯದಾಗಿ ಸಿದ್ದರಾಮಯ್ಯನವರಲ್ಲಿ ಮತ್ತೊಂದು ಸಲ ಮನವಿ ಮಾಡ್ತೀನಿ, ನೀವು ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, DK ಹರಿಪ್ರಸಾದ್ ಮತ್ತು ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರೆ, ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಎಸ್ ಸಿ ಮಹದೇವಪುರನ್ನ 2ನೇ ಫೇಸಿನಲ್ಲಿ ಸಚಿವ ಸಂಪುಟದಲ್ಲಿ ಅವರನ್ನ ಹಿರಿತನಕ್ಕೆ ಗೌರವ ಕೊಟ್ಟು ಅವರಿಗೆ ಮಂತ್ರಿ ಕೊಡಬೇಕು. ಜೊತೆಗೆ ಹಿಂದೆ ಇದ್ದಂತ ಸಮಾಜ ಕಲ್ಯಾಣ ಖಾತೆ ಅವರನ್ನ ಕೊಟ್ಟು ಮುಂದುವರಿಸಬೇಕಂತಕ್ಕಂಥ ಆಗ್ರಹವನ್ನು ಮಾಡುತ್ತಾ ತಾವೆಲ್ಲರೂ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿ ನಮಗೆ ಸಹಕರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನಮ್ಮೆಲ್ಲ ಬಳಗದ ವತಿಯಿಂದ ವಂದನೆಗಳನ್ನು ಸಲ್ಲಿಸಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಕರ್ನಾಟಕ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.